ಎಲ್ರಿಗೂ ನಮಸ್ಕಾರ. ಸಂಧ್ಯಾ ಮಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಬೆಳಗ್ಗೆನೇ ಹೋಗಿ ನಮ್ಮ ಹಸ್ಬೆಂಡು ಚಿಕನ್ ತೊಗೊಬಂದರು. ಸೊ ಚಿಕ್ಕ ಬಾಯ್ಲರಲ್ಲಿ ತಿನ್ನಲ್ಲ. ಸೊ ದೊಡ್ಡ ಬಾಯ್ಲರಲ್ಲಿ ನನ್ನ ಮಗನಿಗೆ ಬಿರಿಯಾನಿ ಅಂದರೆ ಇಷ್ಟ. ಸೊ ಅದಕ್ಕೆ ನಾನು ದೊಡ್ಡ ಬಾಯ್ಲರಲ್ಲಿ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾನು ಇದರಲ್ಲೇ ಬಂದು ದೊಡ್ಡ ಬಾಯ್ಲರಲ್ಲೇ ನಾನು ನನ್ನ ಮಗಳಿಗೆ ಅಂತೇಳ್ಬಿಟ್ಟು ಇದರಲ್ಲೇ ಸೂಪ್ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಚಿಕನ್ನ ತೊಗೊಂಡು ನಾನು ಕಬಾಬ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಇಲ್ಲೊಂದು ಕುಕ್ಕರಲ್ಲಿ ಚೆನ್ನಾಗಿ ಚಿಕನ್ನ ವಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಜೀರಿಗೆ ಸ್ವಲ್ಪ, ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 3 ಹಾಗೆ ಕಲ್ಲುಪ್ಪು ಸ್ವಲ್ಪ ಮತ್ತು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಕುಕ್ಕರ್ದು ಮುಚ್ಚಳ ಹಾಕಿ ನಾನು ವಿಸಿಲ್ಗೆ ಇಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಯಾವ ಥರ ಆಡ್ಕೊಂಡಿರ್ತಾಳೆ ಅಂತ. ಪಾಪ ಸೈಲೆಂಟಾಗಿರ್ತಾಳೆ, ಗಲಾಟೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಹೋಗೋರಿಗೆಲ್ಲ ಆಯ್ ಬಾಯ್ ಅಂದ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ. ತುಂಬಾ ಖುಷಿಯಾಗುತ್ತೆ. ನನ್ನ ಮಗ ಅಂತೂ ತುಂಬ ಕೆಲಸ ಕೊಟ್ಬಿಟ್ಟಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ತೀಟ್ಲೆ ಜಾಸ್ತಿ ಆಗಿದ್ದ. ಇವಾಗ ದೊಡ್ಡವನಾಗಿದ್ದಾನಲ್ಲ, ಸೊ ಅಷ್ಟು ತೀಟ್ಲೆ ಇಲ್ಲ. ಸೊ ಇಲ್ಲಿ ಬೆಂದಿರೋ ಚಿಕನ್ನ ಮತ್ತು ನೀರನ್ನ ಸಪರೇಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫುಲ್ಲು ಮೆಲ್ಟಾಗಿ ಹೋಗ್ಬಿಟ್ಟಿದೆ ನೀರೆಲ್ಲನೂ. ಸೊ ಅದೇ ನೀರನ್ನ ತೊಗೊಂಡು ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ. ಸೊ ಬೇರೆ ನೀರನ್ನ ಆ್ಯಡ್ ಮಾಡ್ಕೋಬಾರ್ದು. ಅದು ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿರ್ತಿರೋ ಸೂಪು ಅದೇ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಮೊಟ್ಟೆನ ಕೂಡ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಕುಕ್ಕರಲ್ಲಿ ಇಕ್ಕಿದ್ದೀನಿ. ಅದರಲ್ಲೇ ಬೇಯುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ಮೊಟ್ಟೆನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಕ್ಕಿದ್ರೆ ಏನೂ ಆಗೋಲ್ಲ. ಸೊ ನನ್ನ ಮಗನಿಗೆ ಸೂಪ್ ಹಾಕ್ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜೀರಿಗೆ ಮಾತ್ರನೇ ಇದೆ, ಬೆಳ್ಳುಳ್ಳಿ ಎಲ್ಲ ಫುಲ್ಲು ಮೆಲ್ಟಾಗಿ ಹೋಗಿದೆ. ಕೊತ್ತಂಬರಿ ಸೊಪ್ಪೆಲ್ಲನೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟೆ. ನಾವು ಮಾಡ್ತಿರಲ್ವ, ಸೊ ಅವಾಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಸೂಪನ್ನ ಕುಡಿತಾರೆ. ಸೊ ನನ್ನ ಮಗ ನೋಡಿ ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಸೊ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ. ತುಂಬಾ ರುಚಿಯಾಗಿತ್ತು. ಸೊ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದು. ಸೊ ಗ್ರೇವಿ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಮೊಟ್ಟೆ ಎಲ್ಲ ತುಂಬ ಬೆಂದೋಗಿತ್ತು. ಸೊ ಇಲ್ಲಿ ಕಬಾಬ್ ಕೂಡ ನಾನು ನೆನೆಸಿಕ್ಕಿದ್ದೆ. ಸೊ ಅದನ್ನು ಕೂಡ ಕಬಾಬ್ ಮಾಡಿ ಅದತ್ತು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕಬಾಬ್ ಕೂಡ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ದೊಡ್ಡ ಬಾಯ್ಲರಲ್ಲಿ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು. ಸೊ ನಮ್ಮ ಹಸ್ಬೆಂಡು ಸಾಂಬಾರು ಮಾಡೋಕ್ಕಾಗಿಲ್ವ ಅಂತ ಹೇಳ್ತಿದ್ರು. ಸೊ ನನ್ನ ಮಗನಿಗೆ ಬಿರಿಯಾನಿ ಕಬಾಬ್ ಇರಬೇಕು. ಸೊ ಹಾಗಾಗಿ ಅದನ್ನೇ ಮಾಡಿದೆ. ಆಮೇಲೆ ನಮ್ಮ ಹಸ್ಬೆಂಡು ಸಂಡೇ ಆಗಿರೋದ್ರಿಂದ ಬೆಡ್ಶೀಟು ನನ್ನ ಕೈಲಿ ಒಗೆಯೋಕ್ಕಾಗಿಲ್ಲ, ತುಂಬ ವೆಯ್ಟ್ ಇತ್ತು. ಸೊ ಅವರೇ ಒಗೀತಿದ್ದಾರೆ. ಎಲ್ಲ ಒಗ್ದಾದ್ಮೇಲೆ ಮಾರ್ಕೆಟ್ಗೆ ಅಂತ ರೆಡಿಯಾಗಿ ಹೋದ್ರಿ. ಒಂದು ಈವ್ನಿಂಗ್ 4 o'clock ಆಗಿರುತ್ತೆ. ಬಿಸಿಲು ತುಂಬ ಇತ್ತು. ಟ್ರಾಫಿಕ್ ಅಂತೂ ಅದರಲ್ಲಿ ತುಂಬ ಟ್ರಾಫಿಕ್ ಇತ್ತು. ಯಪ್ಪ, ನನಗಾದರೆ ಗಾಡಿದಲ್ಲಿ ಏನಕ್ಕೆ ಬಂದ್ರಿ ಅಂತ ಅನ್ನಿಸ್ತು, ಅಷ್ಟು ಟ್ರಾಫಿಕ್ ಇತ್ತು. ಸೊ ನಮ್ಮ ಹಸ್ಬೆಂಡ್ ಬೈತಾ ಇದ್ದರು, ಮೆಟ್ರೋದಲ್ಲಿ ಹೋಗೋಣ ಅಂದರೆ ಕೇಳಿಲ್ಲ, ಗಾಡಿದಲ್ಲೇ ಹೋಗಬೇಕು ಅಂತ ಹೇಳಿದೆ ಅಂತ. ಮಗು ಬೇರೆ ನಿದ್ದೆ ಮಾಡಿಬಿಟ್ಲು. ಸ್ವಲ್ಪ ದೂರ ಬರೋಷ್ಟರಲ್ಲೇ ಮಗು ನಿದ್ದೆ ಮಾಡಿಬಿಟ್ಟವಳೆ. ಸರಿ ಅಂತ ಹೇಳ್ಬಿಟ್ಟು KRಪುರಂ ಹತ್ರ ರೀಚ್ ಆದ್ವಿ. ಸೊ KRಪುರಂ ಮಾರ್ಕೆಟ್ಗೆ ಹೋಗ್ತಾ ಇರೋದು ನಾವು. ಸೊ ಸ್ವಲ್ಪ ದೂರ ಬಿಟ್ಟು ಟ್ರಾಫಿಕ್ ಇತ್ತು. ಸೊ ಸಂಡೇ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಹಂಗೆ ರೋಡಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ರಿ. ಅಂಗಡಿಗಳೆಲ್ಲ ತುಂಬ ಇತ್ತು. ಅಂಗಡಿಗಳು ಚೆನ್ನಾಗಿ ಕಾಣಿಸ್ತು. ಅಲ್ಲೆಲ್ಲ ಅಂಗಡಿಗಳೆಲ್ಲ ಇಕ್ಕಿದ್ರು. ಸೊ ನೋಡೋದಕ್ಕೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತು. ರೋಡುದ್ದಕ್ಕೂ ಅಂಗಡಿಗಳಿತ್ತು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲೆಲ್ಲ ಹೂವುಗಳೆಲ್ಲ ಇಕ್ಕಿದ್ರು. ಎಲ್ಲಿನೂ ಬೆಡ್ಶೀಟ್ಗಳು, ಬೊಂಬೆಗಳು, ಚೇರುಗಳು ಅವೆಲ್ಲ ಇದ್ದವು. ನಮ್ಮ ಹಸ್ಬೆಂಡಿಗೆ ಹೇಳಿದ್ರೆ ಮನೇಲಿರೋ ಎಲ್ಲ ಸಾಕು, ಏನಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದರೆ ಇಲ್ಲಿ ಸಂತೆನೇ ಇಲ್ಲ. ಸೊ ಭಾನುವಾರ ಆಗಿರೋದ್ರಿಂದ ಸಂತೆ ಇಲ್ಲ. ಬರೀ ಮಂಗಳವಾರ ಮಾತ್ರನೇ ಇಲ್ಲಿ ಸಂತೆ ನಡೆಯೋದು KRಪುರಂ ಮಾರ್ಕೆಟಲ್ಲಿ. ಸೊ ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ಅಂಗಡಿಗಳು ಮಾತ್ರ ನಾರ್ಮಲಾಗಿ ಓಪನ್ನಾಗಿ ಇಕ್ಕಿದ್ರು. ಸಂತೆ ಎಲ್ಲ ಏನೂ ಇದ್ದಿಲ್ಲ. ಸೊ ಹಾಗೆ ಕಪ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಆಮೇಲೆ ಪರ್ಕೆ ಎಲ್ಲ ತೊಗೋಬೇಕಾಗಿತ್ತು. ನಾನು ಕೂಡ ತೊಗೊಬಂದೆ. ಅವ್ರು ಹೆಂಗೆ ಇಕ್ಕೊಂಡಿದ್ದಾರೆ ಅಂತ ಪರ್ಕೆನ. ಸೊ ಮನೆಗೆ ಗುಡ್ಸೋಕ್ಕೆ ಪರ್ಕೆ ಇಲ್ಲ ಅಂತ ತೊಗೊಬಂದರೆ, ಆಗ ಕಪ್ ಜ್ಯೂಸ್ ಕೂಡ ಕುಡ್ಕೊಂಡಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮಗ ನಾನೊಂದು ಮತ್ತು ನಮ್ಮ ಹಸ್ಬೆಂಡೊಂದು ಕಪ್ ಜ್ಯೂಸನ್ನ ತೊಗೊಂಡಾದ್ಮೇಲೆ ನಮ್ಮ ಮಗ ಅಂತೂ ಕುಡಿದ್ಬಿಟ್ಟೆ ಫಸ್ಟ್ ಟೈಮ್. ಕುಡ್ದಾದ್ಮೇಲೆ ನನ್ನ ಮಗಳು ಅಳ್ತಾನೇ ಇದ್ಲು.
ಕಪ್ ಜ್ಯೂಸನ್ನ ನೋಡಿಬಿಟ್ಟು ಬೇಕು ಬೇಕು ಅಂತ. ಸೊ ಅವಳಿಗೂ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಸೊ ಅವಳು ಸ್ವಲ್ಪ ಕುಡಿದ್ಬಿಟ್ಟು ತುಂಬ ಖುಷಿಯಿಂದ ಕುಡಿದ್ಲು ನಕ್ಕೊಂಡು. ಸೊ ತುಂಬ ಖುಷಿ ಆಯಿತು ಔಟ್ಸೈಡ್ ಬಂದು ಈ ಥರ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಚಿಕ್ಕದಾದ್ರೂ ತುಂಬ ದೊಡ್ಡ ಖುಷಿ ಕೊಡುತ್ತೆ. ಸೊ ಹಾಗಾಗಿ ತರಕಾರಿನೆಲ್ಲ ತಗೊಂಡಿದ್ದೆಲ್ಲ ಆದಮೇಲೆ ನನ್ನ ಮಗ ಇಟ್ಕೊಂಡು ಔಟ್ಸೈಡ್ ಹೋಗಬೇಕು ಅಂತ ಹೇಳ್ದೆ. ಸೊ ನಮ್ಮ ಹಸ್ಬೆಂಡ್ ಇಲ್ಲೇ ಇರಿ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಸೊ ಅವರು ಆಚೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಮೇಲೆ ಇವಳಂದ್ರೆ ತುಂಬ ತಿಡ್ಲಿ ಕೊಟ್ಬಿಟ್ಲು. ಆಮೇಲೆ ಅವರು ಕೂಡ ಬಂದಾದಮೇಲೆ ಬರಬೇಕಂದ್ರೆ ಫಿನಿಕ್ಸ್ ಹತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ಆಮೇಲೆ ಅಷ್ಟೊಂದು ಟ್ರಾಫಿಕ್ ಏನಿಲ್ಲ, ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ಮ ಮಗ ಫಿನಿಕ್ಸ್ ಹೋಗಬೇಕು ಅಂತ ಅಳ್ತಾ ಇದ್ದ. ಸೊ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಮನೆಗೆ ಬಂದಾದ್ಮೇಲೆ ಅವ್ರು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದರು. ನಾನು ಈ ಕವರ್ಗಳನ್ನೆಲ್ಲ ನೋಡ್ಬಿಟ್ಟು ಯಾವಾಗಪ್ಪ ಫ್ರಿಜ್ನ ಸ್ಟೋರೇಜ್ ಮಾಡ್ಕೊಳೋದು ಯಾವಾಗ ಅಂತ ತುಂಬ ಟೆನ್ಷನಾಗಿ ಹೋಗ್ಬಿಟ್ಟಿತ್ತು ನನಗೆ. ಯಾವಾಗಿದ್ದನ್ನು ನಾನು ಕ್ಲೀನ್ ಮಾಡಿ ಇವಾಗ ನಾನು ಫ್ರಿಜ್ಜಿಗೆಲ್ಲ ಇಕ್ಕೋದು ಅಂತ ಹೇಳ್ಬಿಟ್ಟು ಇವ್ನು ನೋಡಿದ್ರೆ ಟೊಮೆಟೊನ ಅರ್ಧ ತಿಂದಾಗ್ಬಿಟ್ಟಿದ್ದಾಳೆ. ಆಲ್ರೆಡಿ ನಾನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನೋಡಿದ್ರೆ ಟೊಮೆಟೊನ ಅರ್ಧ ಇನ್ನೇನು ಸ್ವಲ್ಪ ಇತ್ತು, ಅದರೊಳಗಡೆ ರಸ ಎಲ್ಲ ಕುಡಿದ್ಬಿಟ್ಟಿದ್ದಾಳೆ. ಸೊ ನಾನು ಕೂಡ ಫ್ರಿಜ್ಜನ್ನು ತೊಳೆದಿಕ್ಕಿದ್ದೆ. ಸೊ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಅದರಲ್ಲೂ ನನ್ನ ಮಗಳು ತುಂಬ ತೀರ್ಲೆ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ಲು. ಅದನ್ನು ಇದನ್ನು ಮತ್ತು ಫೋನ್ನ ಹೋಗಿ ಎಳೆಯೋದು, ಫ್ರಿಜ್ ಡೋರ್ನ ಹೇಳ್ಕೊಳೋದು. ಅವಳನ್ನ ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗೆ ಸಾಕಾಗ್ಬಿಡ್ತು. ಸೊ ಆಮೇಲೆ ನಾನಿಲ್ಲಿ ಒಂದು ಚಿಕ್ಕದೊಂದು ಸ್ಟೀಲ್ದು ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಎಲ್ಲ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು, ಸೊ ಯಾವುದೇ ಫ್ರೂಟ್ಸ್ ಆಗಿರಲಿ ತರಕಾರಿ ಆಗಿರಲಿ ತೊಗೊಬಂದಿದ ತಕ್ಷಣ ಹಾಗೆ ಇಡಬೇಡಿ. ಈ ಥರ ಸ್ಟೀಲ್ ಇದರಲ್ಲಿ ಎಲ್ಲ ಬೇಸನ ಬಕೆಟ್ ಯಾವುದಾದ್ರೂ ಸರಿ ಹಾಕ್ಬಿಟ್ಟು ವೆನಿಗರು ಇಲ್ಲ ಸೋಡಾ ಹಾಕಿ. ಸೊ ನಮ್ಮ ಮನೆಯಲ್ಲಿ ವೆನಿಗರ್ ಇದ್ದಿಲ್ಲ, ಸೋಡಾ ಹಾಕಿದ್ದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಏನಂತಾರೆ ಜೆರ್ರಿ ಅಂತಾರಲ್ವ, ಸೊ ಅದು ಈ ಡ್ರ್ಯಾಗನ್ ಫ್ರೂಟಲ್ಲಿತ್ತು. ಯಪ್ಪ ಹೆಂಗಿತ್ತು ನೋಡಿ, ನನಗಂತೂ ನೋಡಿ ತುಂಬ ಭಯ ಎತ್ಕೊಂಡ್ಬಿಟ್ಟಿತ್ತು. ಏನಪ್ಪ ಇಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದಾಗಿದ್ದೊಂದು 10 ಮಿನಿಟ್ಸ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅದರೊಳಗಡೆ ಇರೋ ಹುಳಗಳು ಅವೆಲ್ಲ ಸತ್ತೋಗಿ ಈಚೆ ಬಂದುಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಹಾಗೆ ತಂದು ಇಡಬೇಡಿ ಫ್ರಿಜ್ಜಲ್ಲಿ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ಹಾಗೆ ನೀರನ್ನ ಚೇಂಜ್ ಮಾಡಿಕೊಂಡು ಸ್ವಲ್ಪ ಸೋಡಾ ಹಾಕ್ಕೊಂಡು ಹೀಗೆ ವಾಶ್ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಇಕ್ಕಿದ್ರೆ ಈ ಥರ ಗೊತ್ತಲ್ಲ ಹುಳಗಳು ಅವೇನೋ ಇದ್ದರೆ ಕೂಡ ತುಂಬ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಹಾಗೆ ಮಾಡಿದೆ. ಆಮೇಲೆ ತರಕಾರಿನೆಲ್ಲ ಇಲ್ಲಿ ಕೆಳಗಡೆ ಹಾಕಿ, ಆಮೇಲೆ ಇಲ್ಲಿ ಬಕೆಟಲ್ಲಿ ಇದಕ್ಕೂ ಸ್ವಲ್ಪ ಸೋಡಾ ಹಾಕಿ ವೆಜಿಟೇಬಲ್ಸ್ ಎಲ್ಲ ಅದರಲ್ಲಿ ಹಾಕಿ ನೆನೆಸು ಒಂದು 10 to 15 ಮಿನಿಟ್ಸ್ ಇಕ್ಬಿಟ್ರೆ ಅದರೊಳಗಡೆ ಇರೋದು ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಮತ್ತು ಹುಳ ಏನೇ ಇದ್ದರೂ ಕೂಡ ಆಚೆ ಬಂದುಬಿಡುತ್ತೆ. ಸೊ ಹಾಗೆ ಎಲ್ಲನೂ ಇದೇ ಥರ ಮಾಡಬೇಕು. ಸೊ ಈ ಥರ ಮಾಡಿ ಆಮೇಲೆ ನೈಟ್ ನನಗೆ ತುಂಬ ಟಯರ್ಡಾಗಿ ಹೋಗಿತ್ತು. ಮತ್ತು ಕವರಲ್ಲಿ ಹಾಗೆ ಹಾಕಿ ಇಕ್ಬಿಟ್ಟೆ. ಸೊ ನನ್ನ ಮಗಳಂತೂ ದೊಡ್ಡವಳು ಆಗ್ತಾ ನನ್ನ ಮಗನ ಹೊಡಿತಾನೇ ಇರ್ತಾಳೆ. ಯಪ್ಪ ನೋಡಿ ಹೆಂಗೆ ಹೊಡಿತಿದ್ದಾಳೆ ಅಂತ. ಅವನು ಸುಮ್ಮನೆ ಹೋಗ್ತಾನೆ, ಹೊಡಿಯಲ್ಲ ಪಾಪ. ಸೊ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ರಿ. ಸೊ ಇದು ಬಂದು ಮಂಡೇ ನನಗೆ ಕಂಟಿನ್ಯೂಷನ್ ಸ್ಕೂಲಿಗೆ ಕಳಿಸಿ, ನಮ್ಮ ಹಸ್ಬೆಂಡ್ನು ಕೆಲ್ಸಕ್ಕೆ ಕಳಿಸಿ. ಸೊ ನನ್ನ ಪಾಪನೂ ನಿದ್ದೆ ಮಾಡಿಸ್ಬಿಟ್ಟು ನಾನು ಈ ಥರ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿಬಿಟ್ಟು ನಾನು ನೀರಲ್ಲಿ ಮತ್ತೆ ತೊಳೆದು ಈ ಥರ ನಾನು ಕಂಟೈನರ್ಸಲ್ಲಿ ಹಾಕಿ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಬಂದು ನಾನು ಫ್ಲಿಪ್ಕಾರ್ಟಿಂದ ನಾನು ಕಂಟೈನರ್ಸ್ನ ಬುಕ್ ಮಾಡ್ಕೊಂಡಿದ್ದು. ಫ್ರಿಜ್ ಕಂಟೈನರ್ಸ್ನ ಪ್ಯಾಕ್ ಆಫ್ 6 ಬರುತ್ತೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಫುಲ್ಲು ನಾನು ಶಾರ್ಟಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈ ಥರ ಎಲ್ಲ ನಾನು ಕ್ಯಾಪ್ಸಿಕಮ್ ಆಗಿರ್ಬೋದು, ಏನೇ ತರಕಾರಿ ಆಗಿರ್ಬೋದು ನೀಟಾಗಿ ತೊಳೆದು ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಡ್ಜಲ್ಲಿ. ಈ ಥರ ಕ್ಲೀನ್ ಮಾಡೋದ್ರಿಂದ ನಮ್ಮ ಫ್ರಿಜ್ಜಲ್ಲಿ ತುಂಬ ಸ್ಪೇಸ್ ಆಗಿರುತ್ತೆ, ಹಾಗೂ ನೀಟಾಗೂ ಇರುತ್ತೆ ಕಿಚನಲ್ಲಿ ಅಡುಗೆ ಮಾಡಬೇಕಂದ್ರೆ. ಸೊ ನಾನು ಕ್ಲೀನ್ ಮಾಡಿದ್ದಕ್ಕೆ ನೋಡಿ ಕಸ ಎಷ್ಟಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನೆಲ್ಲ ನಾವು ಹಂಗಂಗೆ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಫೈನಲಿ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.